ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಬಳ್ಳೊಳ್ಳಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ರಾಜ್ಯದಲ್ಲಿ ಹಲವು ದಿನಗಳಿಂದ ಸರಣಿಗಳ್ಳತನ ಹೆಚ್ಚುತ್ತಿದ್ದು, ಇದನ್ನು ಪೊಲೀಸ್ ಇಲಾಖೆ ಹತೋಟಿಗೆ ತರಲು ಹರಸಾಹಸ ಪಟ್ಟರೂ ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳೊಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಶಂಕರಗೌಡ ಬಡಿಗೇರ್ ಮಾತನಾಡಿದರು. ಬಳ್ಳೊಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳೊಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಮತ್ತು ಸದಸ್ಯರ ವತಿಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸೆಕ್ರೆಟರಿ ಸುರೇಶ್ ಜಾಧವ್ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮ್ ವಾಲಿ, ಸದಾಶಿವ ರೇವತ್ಗಾಂವ್, ಸಿಕೆ ಬಿರಾದಾರ್, ಬಾಲಕೃಷ್ಣ ಭೋಸಲೆ, ಮೆಹಬೂಬ್ ಅಳಗಿ, ಪ್ರವೀಣ್ ಬಡಿಗೇರ್, ಡಿಎಲ್ ಪಠಾಣ್, ಸಂತೋಷ್ ಮಾರ್ಷಾಳ್, ಬಿಎಸ್ ವಾಘೆ, ಲಲಿತಾ ಬಿಂದಗಿ, ಕಿರಣ್ ಮನ್ನೊಳ್ಳಿ, ಮಲ್ಲಿಕಾರ್ಜುನ್ ಹಿರೇಮಠ್, ಎಸ್ಎನ್ ರೇವತ್ಗಾಂವ್, ಅಶೋಕ್ ಜುರ್ಜುಂಡೆ, ಸುನಿಲ್ ಜಾಧವ್, ಈರಣ್ಣ ಭಜಂತ್ರಿ, ವಿಠಲ್ ಯರ್ನಾಳ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳೊಳ್ಳಿ ಗ್ರಾಮ ಘಟಕದ ವತಿಯಿಂದ ಇವತ್ತು ಬಳ್ಳೊಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿದ್ದು, ಯಾವ ವಿಷಯ ಅಂದ್ರೆ ಇವತ್ತ ರಾಜ್ಯದಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಿನ ದಿನ ಜಾಸ್ತಿ ಆಗ್ತಾ ಇವೆ. ಆದ ಕಾರಣ ನಿನ್ನೆ ಒಂದು 2 ದಿವಸದಲ್ಲಿ ಬಳ್ಳೊಳ್ಳಿ ಗ್ರಾಮದಲ್ಲಿ ಕೂಡ ಕಳ್ಳತನ ಪ್ರಕರಣಗಳು ಸುಮಾರು 7 ರಿಂದ 8 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಅದಕ್ಕಾಗಿ ಈಗ ಗ್ರಾಮ ಪಂಚಾಯತಿ ಮುಖ್ಯ ಕೆಲಸ ಅಂದ್ರೆ ಅಭಿವೃದ್ಧಿ ಜೊತೆಗೆ ಗ್ರಾಮಗಳ ಸಂರಕ್ಷಣೆ ಕೂಡ ಅವರ ಹೊಣೆಯಾಗಿರುತ್ತದೆ. ಅದರ ಒಂದು ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತಿಯವರು ಈ ಗ್ರಾಮದಲ್ಲಿ ಮುಖ್ಯ ಬೀದಿಗಳಲ್ಲಿ ಕೆಲವೊಂದು ಏರಿಯಾಗಳಲ್ಲಿ CCTVಯನ್ನು ಅಳವಡಿಸಬೇಕಂತ ಹೇಳಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಡವರು ಕೂಲಿಗಾಗಿ ಕಬ್ಬಿನ ಒಂದು ತೋಡಿಗೆ ಮತ್ತ ಅಲ್ಲಿ ಗುಳೆ ಹೋಗಿ ಕೆಲಸಕ್ಕೆ ಹೋಗಿ ಅವ್ರ ಮನೆಗಳಲ್ಲಿ ಎಲ್ಲ ಸಾಮಾನುಗಳನ್ನು ಬಿಟ್ಟು ಅವ್ರು ದುಡಿಲಿಕ್ಕೆ ಹೋಗಿರ್ತಾರೆ. ಅಂತ ಮನೆಗಳನ್ನು ಇವರು ಕಳ್ಳರು ಅಂತ ಮನೆಗಳನ್ನೇ ಜಾಸ್ತಿ ಇವರು ಕದಿಯುತ್ತಿದ್ದು, ಅದಕ್ಕಾಗಿ ಕೆಲವೊಂದು ಬಡವರಿಗೆ ಅನ್ಯಾಯ ಆಗ್ಲಿರ್ತದ. ಮತ್ತ ಊರಾಗ ನೈಟ್ ಯಾರು ಬಂದು ಹೋಗ್ತಾರ ಅನ್ನೋದು ಒಂದು CCTV ಒಂದಿತ್ತಪ್ಪ ಅಂದ್ರೆ ನಾಳೆ ಇಲಾಖೆ ಪೊಲೀಸ್ ಇಲಾಖೆಗೆ ಕೂಡ ಒಂದು ತನಿಖೆ ಮಾಡ್ಲಿಕ್ಕೆ ಒಂದು ಸಾಕ್ಷಿಯನ್ನು ಸಿಗ್ತದ. ಏನೇ ಒಂದು ಸಣ್ಣದೊಂದು ಸಿಕ್ಕರು ಇಲಾಖೆಗೆ ಅದೊಂದು ಪ್ರೂಫ್ ಆಗ್ತದ ಅವ್ರನ್ನ ಹಿಡಿಲಿಕ್ಕೆ. ಅದರ ಸಂಬಂಧ ಇವತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ CCTV ಅಳವಡಿಸಬೇಕು, ಗ್ರಾಮ ಪಂಚಾಯತಿ ಅಳವಡಿಸಬೇಕು. ಒಂದು ವಾರದೊಳಗೆ CCTV ಅಳವಡಿಸಬೇಕು. ಇಲ್ದಿದ್ರೆ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕಿ ಗ್ರಾಮಸ್ಥರೊಡನೆ ನಾವು ಹೋರಾಟವನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಈ ಪತ್ರದ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಬಳ್ಳೊಳ್ಳಿ ಇವತ್ತಿನ ದಿವಸ ಬಳ್ಳೊಳ್ಳಿ ಗ್ರಾಮದಲ್ಲಿ ಕಳೆದ ಬಾರಿ ಸತತವಾಗಿ 3 ಸಲ ಸರಳಿ ಕಳ್ಳರು ಪ್ರತ್ಯೇಕವಾಗಿ 3 ಸಲ ಕಳ್ಳತನ ಗ್ರಾಮದಲ್ಲಿ ಆಗಿದ್ದು, ಗ್ರಾಮಸ್ಥರಿಗೆ ತಿಳಿದಿರುವಂತೆ ಯಾವುದೇ ತರಹದ ಗ್ರಾಮ ಪಂಚಾಯತಿ ಆಗಲಿ ಮತ್ತು ಪೊಲೀಸ್ ಇಲಾಖೆ ಆಗಲಿ ಇಲ್ಲಿಯವರೆಗೆ ಯಾವುದೇ ತರಹದ ಕಳ್ಳರಿಗೆ ಒಯ್ಯುವಂತ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಇನ್ನೂ ತನಕ ಆಗಿಲ್ಲ. ಅದನ್ನೇ ಮುಂದಿಟ್ಟುಕೊಂಡು ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳೊಳ್ಳಿ ಗ್ರಾಮ ಘಟಕದ ವತಿಯಿಂದ 2-3 ದಿನಗಳ ಹಿಂದೆ ನಮ್ಮೂರಿನಲ್ಲಿ ಕಳ್ಳತನ ಆಗಿದ್ದು, ಕ್ರಮ ಸಂಖ್ಯೆ 13 ಮನೆಗಳು ನಮ್ಮಲ್ಲಿ ಕಳ್ಳತನ ಆಗಿದ್ದು, ಈಗಾಗಲೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ದು, ಅಲ್ಲಿ ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರೆ 4 ಮಂದಿ ಕಳ್ಳರು ಅದರ. ಅದೇ ರೀತಿಯಾಗಿ ಆ ಕಳ್ಳರ ಮುಖ ಕ್ಲಿಯರ್ ಆಗಿ ಕಾಣಿಸಿಲ್ಲ. ಹೀಗಾಗಿ ಕಳ್ಳರಿಗೆ ಹಿಡಿಲಿಕ್ಕೆ ಆಗಿಲ್ಲ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮೂರಿನ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರ ವತಿಯಿಂದ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ.